ನೋಡು, ಈ ಒಂದು ವಿಷಯದಲ್ಲಿ ನಂಗೆ ಸಹಾಯ ಮಾಡು. ಆ ಪತ್ರ ಎಲ್ಲ ನನ್ನ ಕೈ ಸೇರ್ತಿದ್ದ ಹಾಗೆ ನಿನಗೂ ಕಂಟಿಗೂ ಮದುವೆ ಮಾಡಿಸ್ಬಿಡ್ತೀನಿ. ನಿಜವಾಗ್ಲೂ ಆ ಮನೆಗೆ ನಿನ್ನೆ ರಾಣಿ ಮಾಡ್ತೀನಿ. ಯಾರ ಬಂದು ಸೊಸೆ ಆಗ್ತೀನಿ ಅಂದ್ರೆ ಮಾಡ್ಕೊಳಕ್ ಆಗಕ್ಕಿಲ್ಲ. ನೋಡು, ಈ ಹುಡುಗಿ ಒಳ್ಳೆವಳಲ್ವಾ? ನನ್ನ ಮೊಮ್ಮಗನಿಗೆ ಬೇಕಾದ್ರೆ ಇವಳನ್ನೇ ಕೊಟ್ಟು ಮದುವೆ ಮಾಡಿಸ್ಬಿಡ್ತೀನಿ. ಏನು ಯೋಚನೆ ಮಾಡ್ತಿದ್ಯಾ ರಾಧಾ? ನಾನು ಹೇಳಿದ್ನ ತಂದ್ಕೊಡ್ತೀಯ ತಾನೆ? ನೀವೇನು ನನ್ನ ಮದುವೆ ಮಾಡ್ಸೋದು ಬೇಕಾಗಿಲ್ಲ. ಮಾವನ ಹೆಂಗೆ ಮದುವೆ ಆಗಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಮತ್ತೆ ನನಗೆ ಕಾಲ್ ಮಾಡಿ ಟಾರ್ಚರ್ ಕೊಡಬೇಡಿ. ಏಯ್ ರಾಧಾ, ರಾಧಾ, ಏನಾಯ್ತಮ್ಮ? ಛತ್ರಿ ರಾಧಾ ನಮ್ಮ ಕೈ ಬಿಟ್ಟು ಹೋಗಿದ್ದಾಳೆ. ಕಲಿ ಪತ್ರ ತಂದ್ಕೊಡು ಅಂದ್ರೆ ಆಗಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಅದಕ್ಕೆ ಹೇಳೋದು, ಈ ನಾಯಿ ನರಿಗಳನ್ನೆಲ್ಲ ನಂಬ್ಕೋಬಾರ್ದು ಅಂತ. ನಾಯಿ ನರಿಗಳನ್ನೆಲ್ಲ ನಂಬ್ಕೊಂಡು ಸಿಂಹ ಕಾಡಿನ ರಾಜ ಆಗಲ್ಲ ಕಲಿ. ಈ ಸಿಂಗಂ ಯಾವತ್ತಿದ್ರು ಸಿಂಗಲ್ ಸಿಂಹನೇ. ಅವ್ರು ಯಾರು ಇಲ್ದಿದ್ರು ನನ್ನ ಕೆಲಸ ಹೇಗೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು, ಈಗ ನಾನು ನೀನು ಸೇರ್ಕೊಂಡು ಒಂದು ಪ್ಲ್ಯಾನ್ ಮಾಡಬೇಕು. ಪುಟ್ಟಕ್ಕ, ನನ್ನ ಸೊಸೆನೇ ಅಪ್ಪನೆ ಕೊಟ್ಮ್ಯಾಕೆ ಹಿಂತಡ ಮಾಡೋದು ಬೇಡ. ಖಂಡಿತವ ಎಲ್ಲನೂ ಮಾತಾಡಿ ನನ್ನ ಮನಸ್ಸಿನ ಭಾರನ ಕಡಿಮೆ ಮಾಡ್ಕೊತೀನಿ. ನಿಮ್ಗೆ ಹೆಂಗೆ ಅನಿಸ್ತದ ಹಂಗೆ ಮಾಡಿ ಅಮ್ಮವ್ರೆ. ಕಂಟಿ ಹೊಸ ನಿಂತ್ಕೊಳ್ಳ ಮಗ, ನಿಂತವ ಮಾತಾಡಬೇಕು. ಪೂಜೆ ಎಲ್ಲ ಆಯ್ತಲ್ಲವ, ಮತ್ತೇನೇನು? ಸ್ಯಾನೆ ಮುಖ್ಯವಾದ ಇಸಿ ಐತೆ ಮಗ. ಅದನ್ನ ಎಲ್ಲರೂ ಮುಂದೆ ಮಾತಾಡೋದೇ ಒಳ್ಳೇದು ಅನಿಸ್ತೈತೆ. ಏನಂತ ಹೇಳವ? ಬಂಗಾರು ಯಾಕೆ ಈ ವಿಷಯದಾಗೆ ಈಟೊಂದು ಅವಸರ ಮಾಡ್ತಾವಳೆ? ಅತ್ತೆ ಕಂಟಿ ಮಾವನ ಹತ್ರ ಮದ್ವೆ ವಿಷಯನೇ ಮಾತಾಡ್ತಾರೆ ಅನ್ಸುತ್ತೆ. ಅದೇ ಮಗ, ಮನೆನಾಗ ಇವತ್ತಿ ಪೂಜೆ ಮಾಡಿಸಿದ್ದೆ ಮನೆನಾಗೆ ಶುಭ ಕಾರ್ಯ ನಡೀಲಿ ಅಂತ. ಅಂದರೆ ಆ ಶುಭ ಕಾರ್ಯ ನಿನ್ನಿಂದಲೇ ನಡೀಲಿ ಅಂತ. ಅತ್ತೆ ಇರಿ, ನಾನು ಹೇಳ್ತೀನಿ. ಮಾವ, ಅತ್ತೆ ಏನು ಹೇಳಕ್ಕೆ ಹೊರಟಿದ್ದಾರೆ ಗೊತ್ತಾ? ಅತ್ತೆ ನಾನು ಹೇಳ ಹೇಳವ. ಶುಭ ಕಾರ್ಯ ಅಂದರೆ ಯಾವುದೋ ಸಡಗರ ಅಂತಲ್ಲ, ಒಬ್ಬರ ಜೀವನ ಪೂರ್ತಿ ಸರಿಯಾಗಿ ನಡೆಯೋದಕ್ಕೆ, ಹೊಸ ಸಂಬಂಧ ಬೆಸೆಯೋದಕ್ಕೆ ಮಾಡಬೇಕು ಅಂತಿರೋ ಕಾರ್ಯ. ಅವ ಏನು ಹೇಳ್ತಾವಳೆ? ಅವಳು ಹಂಗೆಯ. ರಾಧಾ, ನೀವು ಹೊಸ ಸುಮ್ಕಿರ್ತೀಯಾ? ಇರವ, ಅವಳ ಯೋಳಿ ಪರವಾಗಿಲ್ಲ. ಮಾವ, ನಾನು ಹೇಗೆ ಅಂತ ಅತ್ತೆಗೆ ಚೆನ್ನಾಗಿ ಗೊತ್ತು. ಯಾರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರು ಅತ್ತೆ ಅದಕ್ಕೆಲ್ಲ ಕಿವಿ ಕೊಡಲ್ಲ. ನಾನು ಅಷ್ಟೆ, ಈ ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದೀನಿ. ಈ ಮನೆಗೆ ಬಂದಾಗಿಂದ ಅತ್ತೆನ ಚೆನ್ನಾಗೇ ನೋಡ್ಕೊಂಡಿದ್ದೀನಿ. ಅತ್ತೆ ನನ್ನನ್ನು ಇಷ್ಟಪಟ್ಟೆ ಪಡ್ತಾರೆ ಅಲ್ವಾ ಅತ್ತೆ? ಹೌದು ರಾಧಾ, ನೀನು ಇಷ್ಟ ಆಗದೆ ಇರ್ತೀಯೇ. ಕಿಸ ಹೇಳವ. ಇದೇನಕ್ಕ ಇದು? ಅತ್ತೆಗೆ ನಾನು ಹೇಳ್ತಿದ್ರೆ ಇರ್ತಾನೆ ಇನ್ನೊಂದು ಹೇಳ್ತಿದ್ದಾಳೆ. ಅವ್ರು ಸ್ವಲ್ಪ ಹಾಗೆ. ಓಹೋ, ಬಂಗಾರನ ತನ್ನ ಕಡೆ ಹೇಳ್ಕೊಂಡು ತಾನು ಈ ಮನೆ ಸೊಸೆ ಆಯ್ತೀನಿ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ತಾವಳ. ಅಲ್ಲ ರಾಧಾ, ಅವ
ಅವ್ವ ಶುಭ ಕಾರ್ಯ ಮಾಡಬೇಕು ಅಂತ ಹೇಳೋದಕ್ಕೂ ನೀನು ಹೇಳ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ಹೌದು ರಾಧಾ, ನನಗೂ ನೀನು ಯೋನ್ ಹೇಳ್ತಿದ್ಯಾ ಅಂತ ಅರ್ಥ ಆಯ್ತಿಲ್ಲ. ನೋಡಿ, ಅತ್ತೆ ಶುಭ ಕಾರ್ಯ ಅಂತ ಹೇಳಿದಕ್ಕೆ ನಾನು ಇಷ್ಟೆಲ್ಲ ಮಾತಾಡಿದೆ. ಅದು ಅಲ್ಲದೆ ನನ್ನ ಲೈಫ್ ಬಗ್ಗೆ ನಿರ್ಧಾರ ಮಾಡೋ ಹಾಕಿರೋದು ಅತ್ತೆಗೆ ಅಲ್ವಾ? ಸರಿಯಾಗಿ ಹೇಳ್ದೆ ರಾಧ, ನೀನು ನಿನ್ನ ಬಗ್ಗೆ ಬಂಗಾರನೇ ಯೋಚನೆ ಮಾಡಬೇಕಲ್ಲ. ಈ ಮುದುಕಿ ಯಾಕೆ ಮಧ್ಯದಲ್ಲಿ ಬಾಯಿ ಆಗ್ತಿದ್ದಾಳೆ? ಶುಭ ಕಾರ್ಯ ಮಾಡಬೇಕು ಅಂತ ಹೇಳ್ದಲ್ಲ ಬಂಗಾರ, ಅದಕ್ಕೆ ರಾಧ ನಾನು ಈ ಮನೆಗೆ ಇವನಿ, ನನಗೂ ಮದುವೆ ವಯಸ್ಸಾಗದೆ 8 ದಿನ ನಾನು ಹಿಂಗೆ ಇರಲಿ ಅಂತ ಹೇಳ್ತಾವಳೆ. ಅಯ್ಯೋ, ಹಾಗೇನಿಲ್ಲ ರಾಧಾ, ನೀನು ಬಾಯ್ ಬಿಟ್ಟು ಹೇಳ್ತಾ ಇದ್ರು ಹಿರಿಯರಾಗಿ ನಂಗೆ ಅರ್ಥ ಆಗುತ್ತೆ. ನಿನ್ನ ವಯಸ್ಸ ಕಳೆದ್ಮೇಲೆ ನಾನು ಮುದುಕಿ ಆಗಿರೋದು. ಹೆಣ್ಮಗ ಪಾಪ ಬಾಯಿ ಬಿಟ್ಟು ಹೇಳೋಕ್ಕೆ ನಾಚ್ಕೋತೈತೆ. ಅಮ್ಮರೇ, ಅವ್ವ ಅವರು ಸರಿಯಾಗಿ ಹೇಳ್ತಾವ್ರೆ. ರಾಧಂಗೂ ಮದುವೆ ವಯಸ್ಸು ಬಂತಲ್ಲ, ಮೊದಲು ಅವಳದೇ ಮದುವೆ ಆಗಲಿ. ಹೌದು ಅವ್ವ, ರಾಧಂಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅಯ್ಯಯ್ಯ, ಸಮಸ್ಬಿಡು ರಾಧಾ, ಈ ಆಳ ತಲೆಗೆ ಒಳಿಲೇ ಇಲ್ವಲ್ಲ, ನೀನೇ ಬಾಯಿ ಬಿಟ್ಟು ಕೇಳಂಗೆ ಮಾಡಿಬಿಟ್ಟೆ. ಹೌದೌದು, ಈ ಮನೇಲಿ ಶುಭ ಕಾರ್ಯ ರಾಧನ್ ಮದುವೆಯಿಂದನೇ ಆಗಬೇಕು. ಏನಂತಿ ಪುಟ್ಟಕ್ಕ? ಹೌದು ಅವರೇ, ಶುಭ ಕಾರ್ಯ ಯಾರ್ದಾದ್ರೆ ಯೋನಂತೆ. ಮೊದಲೇ ಹೆಣ್ಮಗಿಂದಾದರೆ ಒಳ್ಳೆಯದೇ, ಮುಂದಲ್ದೆಲ್ಲ ತಂತಾನೆ ಎಲ್ಲ ಸರೋಯ್ತದೆ. ಅಯ್ಯೋ, ನೀವೆಲ್ಲ ಯಾಕೆ ನಾನು ಹೇಳಿದ್ನ ತಪ್ಪಾಗಿ ತಿಳ್ಕೊತಿದ್ದೀರಾ? ನಾವೇನು ತಪ್ಪು ತಿಳ್ಕೊಂಡಿಲ್ಲ ರಾಧಾ ಅವರೇ. ನಿಮಗೆ ನಿಮ್ಮ ಮದುವೆ ಬಗ್ಗೆ ಎಷ್ಟು ಆಸೆ ಇದೆಯೋ ನಮಗೂ ಅಷ್ಟೇ ಆಸೆ ಇದೆ. ಅವ್ವ, ನೀನು ಹೇಳ್ದಂಗೆ ಮೊದಲು ರಾಧನ್ ಮದುವೆನೇ ಆಗಲಿ, ಆಮ್ಯಾಕೆ ಉಳ್ದಿದ್ದೆಲ್ಲ ಮಾತಾಡಮ್ಮ. ಅದನ್ನೇ ನಾನು ಹೇಳ್ತಿರೋದು. ಕಡ್ಡಿ, ಇದಕ್ಕೆ ನೀನು ಯೋನ್ ಹೇಳ್ತೆ ಮಗ. ಹೇಳಕ್ಕೇನೈತವ, ರಾಧಂಗೆ ಒಪ್ಪಿಗೆ ಅಂದರೆ ಮಾಡಿ ಮುಗಿಸ್ಬಿಡಮ್ಮ. ಮದುವೆ ಅಂದರೆ ಏನು ಹುಡುಗಾಟ್ವೆ? ಮೊದಲು ಗಂಡು ಹುಡುಕ್ಬೇಕು, 2 ಮನೆಯವರು ಒಪ್ಕೋಬೇಕು, ಮದುವೆಗೆ ಏನು ಬೇಕೋ ಅದೆಲ್ಲ ತಯಾರಿಗಳಾಗಬೇಕು. ಇವಾಗ ಗಂಡು ಹೆಣ್ಣು ಒಪ್ಕೋಬೇಕು. ನನಗೆ ಹುಡುಗ ಒಪ್ಪಿಗೆ ಆದಮೇಲೆ ತಡ ಯಾಕಾಗತ್ತೆ? ನೋಡ್ತೀಯ ಅವ್ವ, ರಾಧಾ ಇಲ್ಲ ಇಲ್ಲ ಅಂತಾನೆ ಮದುವೆ ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ. ಅಯ್ಯೋ ಹೊಸು, ನಾನು ಹಾಗೆ ಹೇಳಿಲ್ಲ. ನೀನು ಹೇಗೆ ಹೇಳ್ದೆ ಅಂತ ನಂಗೆ ಗೊತ್ತು ರಾಧಾ. ಅವ್ವ, ರಾಧನ್ ಗಂಡು ಯಾವಾಗ ಹುಡ್ಕೋಣ? ಬಂಗಾರ, ನಮ್ಮ ಊರ್ನಾಗೆ ರಾಧಂಗೆ ಒಪ್ಪಿಗೆ ಆಗಂತ ಹುಡುಗರು ಬೇಕಾದಷ್ಟು ಜನ ಇದ್ದಾರೆ. ಯಾಕೆ ನಮ್ಮ ಹನುಮಂತನ ಮಗನೇ ಇಲ್ವಾ? ಯಾರವ್ವ? ನಮ್ಮ ಬ್ಯಾಂಕ್ನಾಗೆ ಮ್ಯಾನೇಜರ್ ಕೆಲಸ ಮಾಡ್ತಿರ್ಲಿಲ್ವಾ? ಓ, ಗೆಪ್ತಿಗೆ ಬಂತು. ನೋಡೋಕ್ಕೂ ಚೆಂದಾಗವನೆ, ಚೆನ್ನಾಗಿ ಓದ್ಕೊಂಡವನೆ, ಅವನಿಗಿಂತ ಬೇರೆ ಗಂಡು ಬೇಕಾ? ನೀನು ಹೇಳ್ದಾಗೆ ಆಗಲಿ ಬಿಡವ್ವ. ರಾಧನ ಇದೇ ಊರಿಗೆ ಲಗ್ನ ಮಾಡಿಕೊಟ್ರೆ ಅವಳು ನಮ್ಮ ಕಣ್ಮುಂದೆನೇ ಇರ್ತಾಳೆ. ಏನೇನು ರಾಧಾ, ನಿನ್ನ ಮದುವೆ ಮಾಡೋದು ಅಂತ ಆಯ್ತಲ್ಲ, ಈಗ ನಿನಗೆ ಸಂತೋಷನಾ? ಅಯ್ಯೋ, ಸಂತೋಷ ಇಲ್ದಲೆ ಏನಂತೆ, ನಮ್ಮ ರಾಧಕ್ಕ ಫುಲ್ ಖುಷಿ. ಆಲ್ ದಿ ಬೆಸ್ಟ್.
ಏ ಮುದುಕಿ, ಭಾರಿ ಇದೆಯಾ ನೀನು. ನೆಟ್ಟಾಗಿ ನಡೆಯೋಕ್ಕಾಗ್ದಿದ್ರು ನನ್ನನ್ನೇ ಕೆಡವಿದ್ಯಾ. ರೀ, ಬುದ್ಧಿಯವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಐತೆ? ಆಗದೆ ಬಂಗಾರ, ಮನೆಗೆಲ್ಲ ಪ್ರೋಷಣೆ ಮುಗಿದ ಮ್ಯಾಕೆ ಊಟ ಮಾಡ್ಕೊಂಡು ದಾನ ತಕೊಂಡು ಹೋಗ್ತಾರೆ. ಬೀರೆ ಅವ್ರು ಹೋಗ್ಬೇಕಾದ್ರೆ ನಾನೇ ಅವ್ರನ್ನ ಬಿಟ್ಕೊಡ್ತೀನಿ. ಹಂಗೆ ಆಗಲಿ. ಪೂಜೆ ಜೊತೆಗೆ ನಮ್ಮ ರಾಧನ್ ಕತೆನೂ ಮುಗೀತು. ಏನು ಹೇಳ್ತಿದ್ಯವ? ಅದೇ ಬಂಗಾರ, ಪೂಜೆ ಜೊತೆಗೆ ನಮ್ಮ ರಾಧನ್ ಮದುವೆ ಮಾತುಕತೆನೂ ಮುಗೀತು ಅಂತ ಹೇಳ್ತೀನಿ. ಹೆಂಗೋ ಈ ಮನೆಯಾಗೆ ನಗ ತುಂಬಿ ಒಂದರಿಂದ ಒಂದು ಶುಭ ಕಾರ್ಯ ಆದ್ರೆ ಅಟೇ ಸಾಕು. ನೀವೆಲ್ಲ ನಮ್ಮ ಮತ್ತೆ ಸುತ್ತಮುತ್ತನೇ ಪೀಡೆಗಳ ಥರ ಇದ್ರೆ ಎಲ್ಲಿಂದ ಶುಭ ನಡೆಯುತ್ತೆ? ಇನ್ನೇನು ಪೂಜೆ ಎಲ್ಲ ಮುಗೀತಲ್ವೇ? ಎಲ್ಲರೂ ಊಟ ಮಾಡ್ಬೋತಾನೆ? ಖಂಡಿತ ಅಳಿ ಅಂದರೆ ನಾನಂತೂ ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಅಣ್ಣಯ್ಯ, ಊಟಕ್ಕೆ ಬಾ. ಇಲ್ಲ ತಂಗಿವ, ನಂಗೊಸಿ ಕೆಲಸ ಐತೆ, ಮುಗಿಸ್ಕೊಬಂದು ಆಮ್ಯಾಕೆ ಮಾಡ್ತೀನಿ. ಗಂಟಿ, ಪೂಜೆ ಆದ್ಮ್ಯಾಕೆ ಮೊದಲನೇ ಎಡೆ ನೀನೇ ತಿನ್ಬೇಕು. ಹಂಗೆಲ್ಲ ಹೇಳಂಗಿಲ್ಲ. ನಡಿ ಊಟಕ್ಕೆ ನಡಿ. ಸಾನಾ, ಸುಮಾ, ನಡ್ರಿ ಎಲ್ಲರಿಗೂ ಬಡಿಸ್ರಿ. ಅಯ್ಯ ಪುಟ್ಟಕ್ಕ, ಬಡ್ಸಕ್ಕೆ ಅಂತಲೇ ನಮ್ಮ ಮನೆಯಾಗ ಜನ ಇಲ್ವೇ? ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಸಾನಾ, ಸ್ನೇಹ, ಸುಮಾ, ನಡ್ರಿ ಊಟಕ್ಕೆ ನಡಿ. ಅಳಿ ಅಂದರೆ ಸಾನೇ ದಿನದ ಮ್ಯಾಗೆ ಮನೆಯವ್ರ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅನಿಸ್ತಾ ಇತ್ತಲ್ಲ. ಹೌದು, ಎಲ್ಲ ನಮ್ಮೋರಿದ್ಲೆ. ನೋಡ್ಕೋಬೇಡಿ ಅಳಿ ಅಂದರೆ. ಡಿ ಸಿ ಮೇಡಮ್ ಎಲ್ಲಿ ಇರಲಿ, ನಿಮ್ಮ ಸಾನೇ ತಿರುತಿ ಮಾಡ್ತಿರ್ತಾರೆ. ಅಯ್ಯೋ ಅಮ್ಮೋರೆ, ನೀವು ನಿಂತಿದ್ರಿ, ಬನ್ನಿ ಊಟ ಮಾಡಿ ಬನ್ನಿ. ಪರವಾಗಿಲ್ಲ ಪುಟ್ಟಕ್ಕ, ನೀವೆಲ್ಲರೂ ಊಟ ಮಾಡಿ, ನಂಗೆ ಹೊಸಿ ಕೆಲಸ ಐತೆ. ಏನು ಬಂಗಾರ, ನಮ್ಮನ್ನೆಲ್ಲ ಊಟಕ್ಕೆ ಕೂರಿಸಿ ನೀನೆಲ್ಲ ಹೊಂಟೆ? ಹೇಳದ್ನಲ್ಲವ, ನಂಗೆ ಹೊಸಿ ಕೆಲಸ ಐತೆ. ಏನು ಕೆಲಸ ಅಂತ ಹೇಳುವ, ನಾನೇ ಹೋಗಿ ಮಾಡ್ಕೊಬರ್ತೀನಿ. ಬೇಡ ಮಗ, ಇದು ನಾನೇ ಮಾಡಬೇಕಾಗಿರೋ ಕೆಲಸ. ಇವತ್ತು ನನ್ನ ಸೊಸೆ ಹೆಸರಿನಾಗೆ ಆಶ್ರಮಗಳಲ್ಲಿ, ಅನಾಥಾಶ್ರಮಗಳಲ್ಲಿ ಅನ್ನ ಸಂತರ್ಪಣೆ ಮಾಡಿಕೊಂಡಿದ್ದೀನಿ. ಅದೆಲ್ಲ ಮುಗಿದ್ಮ್ಯಾಕೆ ನಾನು ಊಟ ಮಾಡೋದು. ಹಿಂಗೆ ಅಂತ ಹೇಳ್ದಿದ್ರೆ ನಾವೆಲ್ಲರೂ ನಿನ್ನ ಜೊತೆಗೆ ಬರ್ತಿದ್ವಲ್ಲ ಅತ್ತೆ. ಬೇಡ ಕಣವ, ಇದನ್ನ ನಾನೇ ಆರಿಸ್ಕೊಂಡಿರೋದು, ನಾನೇ ಮಾಡಿ ಮುಗಿಸ್ತೀನಿ. ಅಮ್ಮೋರೆ, ನಾನಾದ್ರೂ ನಿಮ್ಮ ಜೊತೆಗೆ ಬರೋನೇ? ಬೇಡ ಪುಟ್ಟಕ್ಕ, ನೀವೆಲ್ರೂ ಊಟಕ್ಕೆ ಕುಂತಿದ್ದೀರಾ, ಆರಾಮಾಗಿ ಊಟ ಮಾಡಿ ನಾನು ಹೋಗಿ ಬರ್ತೀನಿ. ಅಮ್ಮೋರೆ, ಗಾಡಿ ರೆಡಿ ಇದೆ. ಬಂದೆ, ನಡಿಕೋದಂಡ. ಎಲ್ಲರೂ ಆರಾಮಾಗಿ ಊಟ ಮಾಡಿ. ಹಾಂ ಬಸ್ಸು, ಪುಟ್ಟಕ್ಕ, ಬುದ್ಧಿಯವ್ರಿಗೆ ದಾನ ಕೊಡೋದನ್ನ ಮರಿಬೇಡಿ. ಎಲ್ರು ಮಾಡ್ಕೊ ಬಸ್. ನಡಿಕೋಣ. ಅಮ್ಮ ಬಾರಮ್ಮ, ಅಮ್ಮ ಬಾ ಬಾ ಬಾ. ಹೋದ್ಲೇನೋ? ಸರಿಯಾಗಿ ನೋಡಿದ್ಯಾ?
ನೋಡ್ದೆ ಕಣಮ್ಮ, ಇವಾಗ ತಾನೇ ನನ್ನ ಕಣ್ಣು ಮುಂದೆ ಪಾಸ್ ಆದ್ಲ ಬಂಗಾರಮ್ಮ. ಸರಿ, ಹಾಗಾದರೆ ನಾನು ಮನೆ ಒಳಗಡೆ ಹೋಗ್ತೀನಿ. ಅಮ್ಮ ಇನ್ನೊಂದ್ಸಲ ಯೋಚನೆ ಮಾಡು, ನಂಗೆ ಯಾಕೋ ಡೇಂಜರ್ ಅನಿಸ್ತಿದೆ. ಸುಮ್ಮನೆ ಅಪ್ಶಕ್ಕನ ನೋಡಿಬೇಡವಲ್ಲೇ. ನಿಮ್ಮಮ್ಮ ವೇಷ ಹಾಕಿ ಜನರನ್ನ ಮಾಸದಲ್ಲಿ ಎಂತ ಫೇಮಸ್ ಅಂತ ನಿನಗೆ ಗೊತ್ತು ತಾನೆ? ನಿಮ್ಮ ಬಗ್ಗೆ ಡೌಟ್ ಇಲ್ಲ ಅಮ್ಮ. ಈಗಾಗಲೇ ನಮ್ಮ ವಿಸ್ಟಲ್ಲಿ ಅವರು ತುಂಬ ಹುಷಾರಾಗಿದ್ದಾರೆ. ಅವ್ರ ಬುದ್ಧಿಗೆ ಏನಾದ್ರು ಕೆಲಸ ಕೊಟ್ಟು ಇದನ್ನು ಲಾಕ್ ಮಾಡಿದ್ರೆ ಅಂತ. ಏನು ಮಾಡೋದು? ರಾಧಾ ಒಬ್ಳು ನಮ್ಗೆ ಉಲ್ಟಾ ಹೊಡೆದಿರ್ಲಿಲ್ಲ ಅಂದರೆ ನಾವು ಇಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆನೇ ಬೀಳ್ತಿರ್ಲಿಲ್ಲ. ಆದ್ರೆ ಏನು ಮಾಡೋದು? ಸಾಥ್ ಕೊಡ್ತಾಳೆ ಅಂದ್ಕೊಂಡ್ರೆ ಕೈ ಕೊಟ್ಲಲ್ಲ. ಇನ್ನೊಂದ್ಸಲ ಕೇಳಿ ನೋಡಮ್ಮ. ಸರಿ, ಭಿಕ್ಷೆ ಬಿಡೋ ಜಾಯಮಾನ ನಂದಲ್ಲ. ಒಂದು ಸತಿ ಕೇಳ್ತೀನಿ, ಆಗಲ್ಲ ಅಂದರೆ ಕಿತ್ಕೊಂಡು ಬರ್ತೀನಿ. ಸರಿ, ನಾನೀಗ ಒಳಗಡೆ ಹೋಗಿ ಪತ್ರ ತರ್ತೀನಿ. ನೀನು ಇಲ್ಲಿ ಇತ್ಕೊಂಡು ಯಾರು ಹೋದ್ರು ಬಂದರು ನನಗೆ ಸರಿಯಾಗಿ ಸಿಗ್ನಲ್ ಕೊಡು. ಸರಿ, ಹುಷಾರಮ್ಮ. ಸಮಾಧಾನ ಮಾಡಿ. ದಂಡು ದಾಳಿ ಎಲ್ಲ ಒಟ್ಟಿಗೆ ಮುಗ್ಗಕ್ಕೆ ಸೇರ್ಕೊಂಡಿದೆ. ನೋಡ್ರೆ ಇದೇ ನಿಜ. ಅಮ್ಮ ಅವ್ರು ವಾಪಸ್ ಬಂದ್ಬಿಟ್ರ? ಬಂಗಾರು ಆಶ್ರಮಕ್ಕೆ ಹೋಗ್ಲಿಲ್ವೇ? ನಾನು ಈ ಮುದುಕಿ ಹತ್ರ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ವಯಸ್ಸಾಗಿದ್ರೂ ಕಣ್ಣು, ಕಿವಿ, ಬಾಯಿ ಎಲ್ಲ ಶಾರ್ಪ್ ಆಗಿದೆ. ಯಾಕಮ್ಮರೆ ಇವನನ್ನ ಮರ್ತು ಹೋಗಿದ್ದೀರಾ? ಅದು ಆಶ್ರಮಕ್ಕೆ ಒಂದು ಚೆಕ್ ಮಾಡಬೇಕಾಗಿತ್ತು, ತಗೊಂಡಾಗ ಅದನ್ನು ಮರ್ತು ಹೋಗ್ಬಿಟ್ಟಿದ್ದೆ, ಅದಕ್ಕೆ ಬಂದು. ಅವ ಕೋದಂಡ ಇಲ್ಲಿ ಊಟಕ್ಕೆ ತಡ ಆಗಬಾರ್ದಲ್ವೇ ಮಗ, ಅದಕ್ಕೆ ಅವನ್ನ ಮುಂದಕ್ಕೆ ಕಳ್ಸೀನಿ. ಚೆಕ್ ಬುಕ್ ಎಲ್ಲಿದೆ ಅಂತ ಹೇಳಿ ಅತ್ತೆ, ನಾನೇ ಹೋಗಿ ತೊಗೊಂಬರ್ತೀನಿ. ಅಯ್ಯ ನಿನ್ನ, ನಾನು ಪತ್ರ ಕೇಳಿದ್ರೆ ತಂದ್ಕೊಡೋಕ್ಕಾಗಲಿಲ್ಲ, ಈಗ ಚೆಕ್ ತಂದ್ಕೊಡ್ತಾಳಂತೆ. ಅತ್ತೆ ಎಲ್ಲಿದೆ ಹೇಳಿ? ನಿಮ್ಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತಲ್ವೇ ನಾನೇ ಬಂದಿದ್ದು. ನೀವು ಊಟ ಮಾಡಿ, ನಾನೇ ತಗೊಂಡು ಹಾಕ್ತೀನಿ. ಬಂಗಾರ, ಚೆಕ್ ಕೊಡೋದಕ್ಕಿಂತ ಹಣನೇ ಕೊಡೋದು ಚೆನ್ನಾಗಿರ್ತಿತ್ತೇನೋ? ಈ ಮುದಿ ನನ್ನ ಮಗನೇ, ಇನ್ನೊಂದು ಸ್ವಲ್ಪ ದಿನ ತಡ್ಕೋ. ಹಣ ಅಲ್ಲ, ನಿನ್ನ ಹೆಣನೂ ಸಿಗಬಾರ್ದು, ಹಾಗೆ ಮಾಡ್ತೀನಿ. ಹಂಗಲ್ಲ ರೀ, ನಮಗೂ ಒಂದು ಲೆಕ್ಕ ಬೇಕಲ್ವೇ, ಅದಕ್ಕೆ ಚೆಕ್ಕೆ ಕೊಡ್ಮ ಅಂತ. ಅಪ್ಪ ನಿಂಗೇನು ಬೇಕೋ ತಗೋಬೋದು, ಆಶ್ರಮಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ. ಬಂದವಳಿಗೆ ಮತ್ತೆ ಹೋಗೋದು ಗೊತ್ತಾಗಕ್ಕಿಲ್ವೇನ್ಲ? ನೀನು ಸುಮ್ಮನೆ ಕುಂತ್ಕೊಂಡು ಊಟ ಮಾಡು. ಕ್ವಾದರ್ ನಂಗೆ ಹೇಳಿವ್ನಿ, ಅವ್ನು ಬರ್ತಾನೆ. ಈಗ ತಾನೇ ಅವನ್ನ ಕಳ್ಸಿನ ಅಂತ ಹೇಳ್ದಾರವ. ಹೋಗ್ಬಿಟ್ಟು ತಿರುಗಿ ಬರ್ತಾನೆ ಕಲ. ನೀವು ಊಟ ಮಾಡು ಮಗ. ಅವ್ವ, ಪುರೋಹಿತರಿಗೆ ದಾನದ ಸಾಮಗ್ರಿ ಗಂಟು ಎತ್ತಿಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಅದೆಲ್ಲಿದೆ ಅವ್ವ? ಯಾವಳಿಗೆ ಗೊತ್ತು? ಅದು ಎಲ್ಲೋ ಮಡಗದ್ನಲ್ಲ, ಕೆಪ್ತಿಗೆ ಗೊತ್ತಿಲ್ವೇ? ಹೊಸು ದಾನದ ಗಂಟನ್ನ ನಾನು ತೆಗೆದಿಕ್ಕಿವ್ನಿ, ಆಮೇಲೆ ಕುಡಿವಂತೆ. ಸರಿ ಅವ್ವ. ಬಂಗಾರ ಆಮೇಲೆ ಯಯ್ಯ ಊಟ ಕುಂತ್ಕೊಂಡವ್ರ ಅದು ಯೋಟೆಲ್ಲ ಮಾತಾಡ್ತಿದ್ದೀರಾ? ಸುಮ್ಕೆ ಎಲ್ಲರೂ ಊಟ ಮಾಡಿ, ನಾನು ಬಂದು ಕೆಲಸ ಮುಗಿಸ್ಕೊಂಡು ಬಾಯ್ತೀನಿ.
ಮಾಡಿ ಊಟ ಮಾಡಿ. ಬಸ್ಸಿ ನಿಂತ್ಕೋ.